ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ವಿತೌಟ್ ಅಂದರೆ ನನ್ನ ವಿಡಿಯೋ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡ್ತಿರೇ ಇರ್ತಾರಲ್ಲ, ಪ್ಲೀಸ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಆಯಿತಾ. ನಮಗೆ ಜಾಸ್ತಿ ಫಾಲೋವರ್ಸ್ ಅಂದರೆ ಸಬ್ಸ್ಕ್ರೈಬರ್ ಆದರೆ ನಮಗೂ ಕೂಡ ಅನಿಸುತ್ತೆ, ಸೊ ನಾವು ವಿಡಿಯೋ ಜಾಸ್ತಿ ಮಾಡಾಕಬೇಕು, ವ್ಯೂಸ್ ಜಾಸ್ತಿ ಬಂದರೆ ಜಾಸ್ತಿ ಜನ ನೋಡ್ತಾ ಇದ್ದಾರೆ ಅಂತ ನಮಗೂ ಒಂದು ಸ್ವಲ್ಪ ನಿಮ್ಮಿಂದ ಒಂದು ಸ್ವಲ್ಪ ಮೋಟಿವ್ ಆಗುತ್ತೆ ಅಂತ ಅಷ್ಟೇ. ಅದೇ ಕಾರಣಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ. ಓಕೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಸಂಡೇ ಮಾರ್ನಿಂಗ್, ಇವಾಗ ಏನೋ 9:30 ಆಗಿದೆ ಅನ್ಕೋತೀನಿ. ಚಪಾತಿಗೆಲ್ಲ ರೆಡಿ ಮಾಡಿದ್ದೀನಿ, ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚಪಾತಿಗೆ ಎಲ್ಲ ರೆಡಿ ಮಾಡಿದ್ದೀನಿ. ಚಪಾತಿಗೆ ಎಗ್ ಬುರ್ಜಿ ಮಾಡ್ತಿದ್ದೀನಿ, ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಜಸ್ಟ್ ಮುಸ್ದುಬಿಟ್ಟು ಅದನ್ನು ಹಾಕ್ಕೊಂಡು ತಿನ್ನಬೇಕು ಅಷ್ಟೇ. ಟೈಮ್ ಆಗಿದೆ. ಬನ್ನಿ ಚಪಾತಿ ಮಾಡ್ಕೊಂಡು ವಿಡಿಯೋ ಮಾಡೋಣ, ಓಕೆನಾ. ಆ್ಯಂಡ್ ಗೈಸ್, ಏನು ಗೊತ್ತಾ, ನಾನು ಇಷ್ಟು ದಿನ ಫೇಸ್ಬುಕ್ ಯೂಸ್ ಮಾಡ್ತಾಯಿಲ್ಲ. ಇಷ್ಟು ದಿನ ಅನ್ನೋದಕ್ಕೂ ಹೇಳ್ಬೇಕಂದ್ರೆ ಇಷ್ಟು ವರ್ಷದಿಂದ ನಾನು ಫೇಸ್ಬುಕ್ಕೇ ಯೂಸ್ ಮಾಡ್ತಿರಲಿಲ್ಲ. ಆಲ್ಮೋಸ್ಟ್ ಆಗಲೇ ಒಂದು 8-10 ಇಯರ್ಸ್ ಆಗಿದೆ ನಾನು ಫೇಸ್ಬುಕ್ ಯೂಸ್ ಮಾಡ್ತಾ ಇರಲಿಲ್ಲ. ಹಳೇದು ಫೇಸ್ಬುಕ್ ಇತ್ತು, ಬಟ್ ನಾನು ಅದನ್ನು ಡಿಹ್ಯಾಕ್ಟಿವ್ ಮಾಡಿಬಿಟ್ಟಿದ್ದೆ, ಯೂಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ಮದುವೆ ಆದಮೇಲೂ ಅಷ್ಟೇ, ಇನ್ಸ್ಟಾನೂ ಅಷ್ಟೇ. ಇವಾಗ ನಾನು 1 ಇಯರಿಂದ ಏನೋ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಮುಂಚೆ ಎಲ್ಲ ನನ್ನ ಹಸ್ಬೆಂಡ್ ಇನ್ಸ್ಟಾಗ್ರಾಮೇ ಯೂಸ್ ಮಾಡ್ತಿದ್ದೆ. ಇವಾಗ ನನ್ನದೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಒಂದು 6 ಮಂತ್ಸ್ 7 ಮಂತ್ಸ್ ಆಗಿದೆ, ನನ್ನದೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಒಂದೇ ಸಾಕು ಅಂದ್ಕೊಂಡು ನಾನು ಫೇಸ್ಬುಕ್ನ ಇನ್ಸ್ಟಾಲ್ ಮಾಡಿರಲಿಲ್ಲ. ಆ್ಯಂಡ್ ಈಗ 1 ವೀಕಿಂದ ಫೇಸ್ಬುಕ್ ಇನ್ಸ್ಟಾಲ್ ಮಾಡಿದ್ದೀನಿ. ಅಂದರೆ ಫೇಸ್ಬುಕ್ಕಲ್ಲೂ ಕೂಡ ಯಾರಾದರೂ ಫ್ರೆಂಡ್ಸ್ ಹಾಕ್ತಾರೆ ಅಂದರೆ ಎಲ್ಲದರಲ್ಲೂ ನಾವು ಆ್ಯಕ್ಟಿವ್ ಆಗಿರಬೇಕಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದರೆ ಅಲ್ವಾ ನಾವು ಆ್ಯಕ್ಟಿವ್ ಆಗಿದ್ದೀವಿ ಅಂತ ಗೊತ್ತಾಗೋದು. ಸೊ ಅದಕ್ಕೆ ಫೇಸ್ಬುಕ್ಕೂ ಇರಲಿ ಅಂದ್ಬಿಟ್ಟು ನಾನು ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ 1 ವೀಕಿಂದ ಇನ್ಸ್ಟಾಲ್ ಮಾಡಿ ನನಗೆ ಯಾರ್ಯಾರು ಗೊತ್ತಿದ್ದಾರೆ ಅವ್ರಿಗೆ ಮಾತ್ರ ನಾನು ರಿಕ್ವೆಸ್ಟ್ ಸೆಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಇನ್ಸ್ಟಾಲ್ ಮಾಡಿ 1 ವೀಕ್ ಆಗಿದೆ. ನನಗೆ ಡೈಲಿ ಒಂದು ಮಿನಿಮಮ್ ಒಂದು 20 ಮೇಲಾದ್ರೂ ನನಗೆ ಇವರು ಯಾರದ್ದು ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ. ನನಗೆ ಯಾರು ಅಂತ ಗೊತ್ತಿಲ್ಲ. ನಾನು ಮ್ಯೂಚುವಲ್ ಫ್ರೆಂಡ್ಸ್ ಇದ್ದರೆ ಮಾತ್ರ ನಾನು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊತೀನಿ. ಯಾರಾದರೂ ಗೊತ್ತಿರೋರು ಇದ್ದರೆ ಮಾತ್ರ ಆ್ಯಕ್ಸೆಪ್ಟ್ ಮಾಡ್ಕೊತೀನಿ. ಇಲ್ಲ ನನ್ನ ಫ್ರೆಂಡ್ಸ್ ಆಗಿರ್ತಾರಲ್ಲ ಫೇಸ್ಬುಕ್ಕಲ್ಲಿ, ಅವ್ರ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಮಾತ್ರ ನಾನು ಆ್ಯಕ್ಸೆಪ್ಟ್ ಮಾಡ್ಕೊತಿದ್ದೀನಿ. ಅನ್ನೌನ್ ಪರ್ಸನ್ ಎಲ್ಲ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ, ಬಟ್ ನನಗೆ ಅದು ಆ್ಯಕ್ಸೆಪ್ಟ್ ಮಾಡ್ಕೋಬೇಕಾ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನು ಅನಿಸುತ್ತೆ, ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಬೋದಾ ಬೇಡವಾ ಅಂತ ನಿಮ್ಗೇನಾದರೂ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ಹೆಲ್ಪ್ ಮಾಡುತ್ತೆ, ಓಕೆನಾ. ಪ್ಲೀಸ್ ಕಮೆಂಟ್ ಮಾಡಿ. ಹುಡುಗಿಯವಳು ಮೆತ್ತಗೆ ಏನ್ ಹುಡುಗ ಅಥವಾ ಹುಡುಗಿ ಅದಲ್ಲ, ಸ್ಟ್ಯಾಮಿನಾ ಅದು ಮಾತಿನಲ್ಲಿ ಅಲ್ಲ. ಉತ್ತರ ಕೊಡ್ಬೇಕು. ಚೆನ್ನಾಗಿದ್ಯಾ? ಹಾಲು ಚೆನ್ನಾಗಿಲ್ವಾ? ಹಾಲು ಕುಡ್ಸಕ್ಕೆ ಸರ್ಕಸ್. ಚೆನ್ನಾಗಿದೆಯಾ ಬಂಗಾರಿ? ಹೆಂಗಿದೆ ಹೇಳು ಹಾಲು? ಹಾಲು ಕುಡ್ಸಕ್ಕೆ ಸರ್ಕಸ್ ಮಾಡಿಸ್ಬೇಕು. ಚೆನ್ನಾಗಿದೆಯಾ ತಸ್ವಿ? ಏಯ್ ನೋಡ ಇಲ್ಲಿ, ಚೆನ್ನಾಗಿದೆಯಾ? ಲಾಲ ಎಮ್ಮಿ ಆಗಿದೆ ಅಲ್ಲ, ಇಲ್ವಾ? ಇರು 1 ನಿಮಿಷ. ಲಾಲ ಹೇಗಿದೆ ಬಂಗಾರಿ? ಯಮ್ಮಿ. ಇಷ್ಟೇ ಹಾಲು ಕುಡಿಯೋದು ದುಶಾಲ್ ನೋಡಿದ್ಯಾ ಕುಡಿಯೋದನ್ನ ನೀನು? ಅಮ್ಮಡು
ಬೇಗ ಆಗೋಯ್ತು ನೋಡಲ್ಲಿ ಇಷ್ಟ ಇರೋದು ಹೋಗಿ ನೋಡು ಮಾಡಲಿ ಏಯ್ ವಿಲನ್ ಏನು ವಿಲನ್ ನೀವು ಕುಡಿಸ್ತೀರಾ ಮೂಗ್ ಹಿಡ್ಕೊಂಡು ಚಿನ್ನಮ್ಮ ಪಪ್ಪ ಹೆಂಗ್ ಕುಡಿಸ್ತಾ ಇದೆ ಲಾಲ ಆಗಾಯ್ತು ನೋಡಿ ಖಾಲಿ ಮಾಡು ಕುಡ್ಕೋ ಆಗಾಯ್ತು ಯಮ್ಮಿ ಯಮ್ಮಿ ಲಾಲ ಹೆಂಗಿತ್ತು ಲಾಲ ಚಿನ್ನಮ್ಮ ಫಸ್ಟ್ ಬಾಯಿಲಿ ಲಾಲ ಹೆಂಗಿತ್ತು ಹೇಳು ಪ್ಲೇಟಲ್ಲಿ ನಿನ್ನ ಪ್ಲೇಟು ಏನಕ್ಕೆ ಜಡೆ ಬಿಚ್ಕೊಂಡಿದ್ಯಾ ನಾನು ಚಪಾತಿ ಮಾಡ್ತಾ ಇದ್ದೀನಿ ನೀನು ಸುಮ್ಮನೆ ಇರು ನೀನು ಚಪಾತಿ ಹಾಕಕ್ಕೆ ಬರಬೇಡ ಅಲ್ಲಿ ಹೋಗ ಕಡೆಗೆ ಸುಮ್ಮನೆ ಏ ಚಿನ್ನಮ್ಮ ನೀನು ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿ ಆಡ್ತಿದ್ದೆ ತಾನೇ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಆಡಿಲ್ಲಲ್ಲ ನೀನು ಡ್ಯಾನ್ಸ್ನ ನೀಟಾಗೆ ತಾನೇ ನಾನು ಕೇಳ್ತಾರದಕ್ಕೆ ಆನ್ಸರ್ ಮಾಡು ಯಾರು ತಿನ್ನಿಸ್ತಿದ್ಯಾ ಪಾಪು ತಿಂತಿದ್ಯಾ ಚಪಾತಿ ಮತ್ತೆ ಪಾಪುಗೆ ಸಪ್ರೇಟಾಗಿ ಬೇಡ ಇಟ್ಸ್ಕೊಂಡಿದ್ಯಾ ಪಾಪು ತಿನ್ನುತ್ತಾ ಪಾಪು ಚಪಾತಿ ಬಂಗಾರಿ ತಿನ್ನುತ್ತಾ ನೀನೇ ತಿನ್ನಿಸ್ತೀಯಾ ಹೇಗೆ ಹಿಂಗೆ ಅಂದರೆ ತಿನ್ನಿಸ್ತೀಯಾ ಬಿಡು ಇಲ್ಲ ಕುತ್ಕೊಳ್ಳಿ ಪಾಪು ನಿನ್ನ ತಟ್ಟೆಲಿ ಇದೆಯಲ್ಲ ಹಾಕೋ ಅದನ್ನೇ ತಿನ್ಸು ವೆರಿ ಗುಡ್ ನಾನು ತಿಂದಿದ್ದೀನಿ ನೀನು ತಿನ್ನು ಇಲ್ಲ ಬೇಡ ಬೇಡ ಇವತ್ತು ಸಂಡೇ ಅಲ್ವಾ ಸೊ ಮಿಲನ್ನು ಶಟಲ್ ಕಾಕ್ ಆಡೋಕ್ಕೆ ಹೋಗಿದ್ರು ಅಂದರೆ ಸಂಜೆನೇ ಹೋಗಿದ್ದು ಶಟಲ್ ಕಾಕ್ ಆಡೋಕ್ಕೆ ಏನೊಂದು 6 ಏನೋ ಆಗಿತ್ತು ಸೊ 6 ಅಂದರೆ 1-2 hours ಆಟ ಆಡ್ಬಿಟ್ಟು ಬರ್ತಾರೆ ಆಲ್ರೆಡಿ ಅವರು ಬಂದಿದ್ದು ಲೇಟೇ ಆಗಿತ್ತು ಒಂದು ಅರೌಂಡ್ 8:30 ಆಗಿತ್ತು ಬರಬೇಕಾದ್ರೆ ಚಿಕನ್ ತಗೊಂಡು ಬಂದಿದ್ದರು ಸೊ ಟೈಮ್ ಆಗಿತ್ತಲ್ವಾ ನಾನೇ ವಾಶ್ ಮಾಡಿಕೊಡ್ತೀನಿ ನೀನು ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡು ಅಂದರೆ ಏನಾದರೂ ಕಟ್ ಮಾಡೋದೇನಾದರೂ ಇದ್ದರೆ ಮಾಡು ಅಂತ ಅಂದಿದ್ರು ಯೂಶ್ವಲಿ ಚಿಕನ್ ತಂದರೆ ನಾವು ಆಲ್ಮೋಸ್ಟ್ ಜಾಸ್ತಿ ಮಾಡೋದಂದ್ರೇ ಕಬಾಬ್ ಮಾಡ್ತೀನಿ ಅಥವಾ ಬಿರಿಯಾನಿ ಮಾಡ್ತೀನಿ ಏನಂತಂದರೆ ಮಿಲನ್ಗೆ ಬಿರಿಯಾನಿ ಅಂದರೆ ಇಷ್ಟ ನನ್ನ ಮಗಳಿಗೆ ಕಬಾಬ್ ಅಂದರೆ ತುಂಬ ಇಷ್ಟ ಅವಳು ಕಬಾಬ್ ಅಂದರೆ 1-2 days 3 days ಏನಾದರೂ ಮಾಡಿಕೊಟ್ಟಿಲ್ಲ ಅಂದರೆ ಮಮ್ಮ ಕಬಾಬ್ ಅಂತ ಅಂತಾಳೆ ಅಷ್ಟು ಇಷ್ಟ ಸೊ ನಾನು ಬೇರೆ ಕೆಲಸ ಮಾಡಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಬಾಬ್ ಕೂಡ ಮಾಡ್ತೀನಿ ನಾನು 1 ಸ್ಪೂನ್ ಹಾಕಿದ್ರು ಅವ್ರಿಗೆ ಬರ್ತಾ ಸ್ವಲ್ಪ ಕಮ್ಮಿನೇ ಇರಲಿಲ್ಲ ಕಬಾಬೆಲ್ಲ ಮಾಡಿರಲಿಲ್ಲ ಸೊ ನಾನೇ ಹೇಳ್ಕೊಡ್ತಾ ಇದ್ದೆ ಮೊಟ್ಟೆ ಹೊಡಿ ಈ ಥರ ಮಾಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಎಗ್ನ ಹಾಕ್ಕೊಳ್ಳಿ ಅಂತ ನಾನು ಹೇಳ್ಕೊಡ್ತಾ ಇದ್ದೆ ಮಿಲನ್ಗೆ ಸೊ ನಾನು ಹೇಗೆ ಹೇಳ್ತಿದ್ದೆ ಹಾಗೆ ಮಾಡ್ತಾಯಿದ್ದೆ ಅವರು ಆ್ಯಂಡ್ ನಾವು ಚಿನ್ನಮ್ಮ ಅದಕ್ಕಿಂತ ಮುಂಚೆ ನೀಟಾಗಿ ಕಳಿಸಿ ಚೆನ್ನಾಗಿ ಬಾಯಿಲಿ ಇದನ್ನು ನಾವು ಚೆನ್ನಾಗಿ ಬಾಯಿಲಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದು ಫ್ರಿಜ್ಜಲ್ಲಿ ಕರ್ಬೇವಿನ ಸೊಪ್ಪು ಎತ್ಕೊಡು ಸ್ಟಿಕ್ಕಿಯಾಗಿ ಬರುತ್ತೆ ಅಂದರೆ ಅಂಟಂಟಾಗಿ ಬರುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಬೇಕು
ಇಲ್ಲಾಂದ್ರೆ ಹೇಳ್ತಾರೆ ಸುಮ್ಮನೆ ಕಳಿಸ್ತೀವಿ ಅಂತ. ಫ್ರಿಡ್ಜ್ ತೆಗಿ. ಅಲ್ಲಿ ಒಳಗಡೆ ಇಲ್ಲಿದೆ ನೋಡು ಬಂಗಾರಿ, ಅಲ್ಲಿ ಎದುರುಗಡೆ ಚಿಕ್ಕ ಡಬ್ಬ. ಮಾಡೋದು ಮುಂಚೆ ಎಲ್ಲ ಅಷ್ಟು ಮಾಡ್ತಾರೆ. ನೀವು ಕಬಾಬ್ ತಿನ್ನ ಸ್ಟಾರ್ಟ್ ಮಾಡಿದ್ರಿಂದ ಕಬಾಬ್ ಮಾಡ್ಕೊಡ್ತೀವಿ. ಅಂಟಂಟು ಬಂತಾ? ಇವಾಗ ಚಿಕನ್ ಎತ್ಕೊಳಕ ಏನೋ ಅವ್ರಿಗೆ ಮಾಡಬೇಕು ಅನಿಸ್ದಾಗ ಮಾತ್ರ ಹಂಗೆ ಕೈಯಲ್ಲಿ ಹಂಗೆ ಎತ್ಕೊ, ಹಿಂಗೆ ನಾನು ಕಲ್ತ್ಕೊಂಡು ಹಂಗೆ ಎತ್ಕೊಂಡು ಹಾಕು. ನನಗೇನಾದ್ರು ಮಾಡೋಕ್ಕಾಗಿಲ್ಲ ಅಂದಾಗ ಮಾಡ್ಕೊಡ್ತಾರೆ ಅಂದ್ಬಿಟ್ಟು ಹೇಳ್ಕೊಡ್ತಾರೆ. ಆ್ಯಂಡ್ ಇನ್ನೂ ಒಂದು ಏನು ಗೊತ್ತಾ, ನೀವು ಕಬಾಬ್ ಮಾಡ್ತೀರಲ್ಲ, ಕಬಾಬಿಗೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮನೇಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಮ್ಮಿ ಇತ್ತು, ಇಲ್ಲ ಅಂದಿದ್ರೆ ನಾನು ಇನ್ನೂ ತುಂಬಾ ಹಾಕಕ್ಕೆ ಹೇಳ್ತಾ ಇದ್ದೆ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಕಬಾಬ್ ತಿನ್ನಬೇಕಾದ್ರೆ ಮಧ್ಯೆ ಕರ್ಬೇವಿನ ಸೊಪ್ಪು ಸಿಕ್ಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಕಬಾಬ್ ಬೇಕಾ? ಇವಳ ತೋರಿಸಿಲ್ಲ, ಇವಳ ತೋರಿಸಿ. ನೋಡಿ ಹೆಂಗ್ ತಿಂತಿದ್ದಾಳೆ, ನೋಡಿ ಹೆಂಗೆ ತಿಂತಿದ್ದಾಳೆ ಕಬಾಬ್ನ. ಚೆನ್ನಾಗಿದ್ಯಾ ಚಿಲ್ಮ? ಚೆನ್ನಾಗಿದ್ಯಾ? ಹೆಂಗಿದೆ? ಸಾಕಾ? ಸೂಪರ್. ಬಟ್ಟೆ ಇದೆ. ನಾಳೆ ಕೃಷ್ಣನ ಜನ್ಮಾಷ್ಟಮಿ ಅಲ್ವಾ? ಕೃಷ್ಣನ ಜನ್ಮಾಷ್ಟಮಿ ಆಗಿರೋದ್ರಿಂದ ನಾಳೆ ತಸ್ವಿಗೆ ಬಂದುಬಿಟ್ಟು ರಾಧೆ ಡ್ರೆಸ್ ಕಳಿಸಿ ಅಂತ ಅಂದಿದ್ದಾರೆ ಸ್ಕೂಲ್ನಲ್ಲಿ. ಸೊ ರಾಧೆ ಕಾಸ್ಟ್ಯೂಮ್ನ ಸುಮ್ಮನೆ ಏನಕ್ಕೆ ರೆಂಟಿಗೆ ತಗೊಳ್ಳೋದು ಅಂದ್ಬಿಟ್ಟು ಇವಳ ಹತ್ರನೇ ಒಂದು 2 ಲಂಗ ಬ್ಲೌಸ್ಗಳಿದ್ದಾವೆ. ಅದರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಬಟ್ ನೋಡಬೇಕು. ಇದೊಂದು ಜೊತೆ ಇದೆ, ಇದು ಬ್ಲೌಸು ಇದೆ. ಯಾವುದಾದ್ರೂ ಹಾಕ್ಬೇಕು. ಯಾವ್ದು ಹಾಕೋತಿ ಚಿನ್ನಮ್ಮ ನೀನು ಇಷ್ಟರಲ್ಲಿ? ಅದು ಬೇಕಾ ನಿಂಗೆ? ಒಂದು 2-3 ಇದಾವೆ. ಹಾಕೋತಿ 2-3 ನೀನು? ಮತ್ತೆ ನಿಂಗೆ ಯಾವ್ದು ಬೇಕು? ಇಷ್ಟು ಬಟ್ಟೆಯಲ್ಲಿ ನೋಡಿ, ಇದು ಮಮ್ಮ ಚೈನ್ ಎಲ್ಲ ಬಿದ್ದಿದೆ. ಇದು ಅದೇನಕ್ಕೆ? ಇದು ತಸ್ವಿಗಂತೂ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಅವಳಿಗೆ ತುಂಬ ಸಣ್ಣ ಚಿಕ್ಕದಾಗ್ಬಿಡುತ್ತೆ. ಸರಿ, ನಾಳೆ ಇದನ್ನ ಹಾಕೋತೀಯ ನೀನು? ನಾಳೆ ಇದನ್ನ ಹಾಕೋತ್ಯಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ? ರಾಧೆ ಮಾಡೋಣ ನಿನ್ನನ್ನ, ಸರಿನಾ? ಏನು ಹಾಕೋತಿದ್ಯಾ ತಲೆಗೆ ನೀನು? ಏನು ಹಾಕೋತಿದ್ಯಾ? ಏನದು? ಹಂಗ ಹಾಕೊಳ್ಳೋದಾ? ಇಲ್ಲಿ ರೂಮಲ್ಲಿ ಇದ್ದೀನಿ. ಹಾ, ಯಾಕೆ? ಏನ್ ಮಾಡ್ತಿದ್ಯಾ? ಎಷ್ಟೊತ್ತಾಗುತ್ತೆ ಬರೋದು ಮೇಲೆ? 10 ನಿಮಿಷ ಕಣಮ್ಮ, ಮನೆಗೆ ಬರ್ತೀನಿ. ನಾನು ಎಲ್ಲಾನು ಓದ್ತೀನಿ. ಹಿಂಗೇನು ಏನ ಕುಪ್ಪ ಮಾಡ್ತಾ ಇದ್ದೀನಿ. ಅವ್ರು
ಡ್ಯಾಡಿ ಹತ್ರ ಮಾತಾಡ್ತಾ ಇದ್ದಾರೆ. ಕಬಾಬು ಮಾಡ್ತಿದ್ಯಾ ಅಂತ. ಅವ್ರ ಡ್ಯಾಡಿ ಕಬಾಬ್ನ ಕಲಿಸ್ತಾ ಇದ್ರಲ್ವಾ, ಅದಕ್ಕೆ ಕಬಾಬ್ ಮಾಡ್ತಿದ್ಯಾ ನೀನು ಅಂತ ಕೇಳ್ತಾ ಇದ್ದಾಳೆ. ಸರಿ ಚಿನ್ನಮ್ಮ, ಇದನ್ನ ನೀನು ನಾಳೆ ಇದನ್ನೇ ಹಾಕಿ ಕಳಿಸೋಣ ಸ್ಕೂಲಿಗೆ. ಓಕೆ ಫ್ರೆಂಡ್ಸ್, ಇದನ್ನೇ ಹಾಕೋಣ ಅನ್ಕೊಂಡಿದ್ದೀನಿ. ಸುಮ್ಮನೆ ರೆಂಟೆಡ್ ಎಲ್ಲ ಏನಕ್ಕೆ ಅಂದ್ಬಿಟ್ಟು ಇರೋದನ್ನೇ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಟ್ಟು ಕಳಿಸ್ತೀನಿ. ಇದೊಂದಿದೆ ಅದಕ್ಕಿಂತ, ಬಟ್ ದುಪ್ಪಟ್ಟ ಎಲ್ಲ ಇದಕ್ಕೆ ಸಿಗುತ್ತೆ ಏನೋ ಗೊತ್ತಿಲ್ಲ. ಇದ್ರದ್ದಾದ್ರೆ ದುಪ್ಪಟ್ಟ ಇದೆ, ಇಷ್ಟಪಡ್ತಾವ. ಇದ್ರದ್ದಾದ್ರೆ ದುಪ್ಪಟ್ಟ ಇಲ್ಲ. ಸೊ ಇದು ಒಂದು ಸ್ವಲ್ಪ ಚೆನ್ನಾಗಿದೆ, ಅದಕ್ಕೆ ಇದನ್ನೇ ಹಾಕಿ ಕಳಿಸ್ತೀನಿ ನಾಳೆ. ನೀನು ನಾಳೆ ಸ್ಕೂಲಿಗೆ ಹೋಗ್ತೀಯಲ್ಲ, ನಾಳೆ ನೀನು ರಾಧೆ ಆಗ್ಬೇಕಂತೆ. ರಾಧೆ ಆಗಿ ಹೋಗ್ತೀಯ ನೀನು. ಇದು ಕತ್ತಿಗೆ ಹಾಕೊಳ್ಳೋದು ಬಂಗಾರಿ, ಹಿಂಗ್ ಹಾಕೊಳ್ಳೋದು. ನಾಳೆ ಹಾಕೋಣ ಆಯ್ತಾ? ನಾಳೆ ಚುಚ್ಚುತ್ತೆ ಬಂಗಾರ, ಇದೆಲ್ಲ ನೀನೀಗ ಹಾಕೊಂಡ್ರೆ. ನಾಳೆ ಹಾಕಿ ಕಳಿಸ್ತೀನಿ ಆಯ್ತಾ? ಅಲ್ಲಿ ನೋಡು, ಚೆನ್ನಾಗಿದೆ ನೋಡು, ಚೆನ್ನಾಗಿದೆ ಅಲ್ಲ? ಬೇಡ ಟೈಟಾ? ಸರಿ, ಇದು ಬೇಡ ಬಿಡು. ಇಲ್ಲ ಹಾಕೋತ್ಯಾ? ಸರಿ ಕೊಡ್ತೀನಿ, ಕೊಡು ಬಂಗಾರಿ. ನನ್ ರಾಧೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಪ್ಪ. ನನ್ ರಾಧೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಇಲ್ಲ ಹಾಕೋತೀಯ ಬಂಗಾರ? ಇಲ್ಲ ಹಾಕೋತೀಯಾ? ನಾಳೆ ನಿನ್ನ ನೀಟಾಗಿ ರೆಡಿ ಮಾಡಿ ಕಳಿಸ್ತೀನಿ ಆಯ್ತಾ? ನಂಗೆ ಬೇಡ. ಸರಿ, ಇವಾಗ ಬಾಯ್ ಮಾಡ್ಬಿಡು. ಬಾಯ್, ಆಮೇಲೆ ಸಿಗ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್. ಅಂಡ್ ನೀನು ಅಮ್ಮ ಹೇಳಂಗೆ ಹೇಳ್ತೀಯ. ಓಕೆ ಗೈಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡ್ದಿರಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆನಾ? ಬಾಯ್.